ನಮಸ್ಕಾರ ಫ್ರೆಂಡ್ಸ್. ಇವತ್ತು ಬೇಳೆ ಸಾರು ಮಾಡ್ತಾ ಇದ್ದೀನಿ. ನಮ್ಮ ಕೊಂಕಣಿಯಲ್ಲಿ ದಾಡಿತೋಯ್ ಅಂತೀವಿ. GSB ದಾಡಿತೋಯ್ ಅಂದರೆ ತುಂಬ ಫೇಮಸ್ಸು. ಇವತ್ತು ನಮ್ಮ ಮನೆಯವ್ರು ಹೇಳಿಬಿಟ್ಟು ಹೋಗಿದ್ದಾರೆ ಆಫೀಸಿಗೆ. ಹೋಗ್ತಾ ಹೇಳಿದ್ದಾರೆ ಬೇಳೆ ಸಾರು ಮಾಡು ಅಂತ. ಸೊ ಅವರು ಏನು ಈ ಥರ ಹೇಳೋದೇ ಕಡಿಮೆ, ಅಪರೂಪ. ತುಂಬ ಏನು ಹೇಳಲ್ಲ. ನಾನೇನು ಮಾಡ್ತೀನೋ ಅದನ್ನು ಇಷ್ಟಪಟ್ಟು ತಿಂತಾರೆ, ಖುಷಿಯಾಗಿ ತಿಂತಾರೆ. ಸೊ ಹಾಗಾಗಿಬಿಟ್ಟು ದಾಡಿತೋಯ್ ಇವತ್ತು ಬೇಳೆ ಸಾರು ಮಾಡ್ತಾ ಇದ್ದೀನಿ. ಬೇಳೆನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. 1-2-3 ಟೈಮ್ಸ್ ತೊಳ್ಕೊಂಡಿದ್ದೀನಿ. ಬೇಳೆನ ತೊಳ್ಕೊಂಡು ಅದರಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. 1-2 ಸೀಟಿ ತೆಗೆದಿದ್ದೀನಿ. ಅದಕ್ಕಿಂತ ಮೊದಲು ಬೇಳೆ ಹಾಕಿ ಅದರಲ್ಲಿ ನೀರು ಹಾಕಿಬಿಟ್ಟು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ನೀರು ಹಾಕಿ 1 ಟೊಮೆಟೊ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, 5 ಉದ್ದ ಕಟ್ ಮಾಡಿಬಿಟ್ಟು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಸ್ವಲ್ಪ ಶುಂಠಿ ತುರಿದು ಬಿಟ್ಟು ಹಾಕಿದ್ದೀನಿ, ಮತ್ತು 2 ಸೀಟಿ ತೆಗೆದಿದ್ದೀನಿ. ಸೀಟಿ ತೆಗೆದ ನಂತರ ನೋಡಿ, ಸೀಟಿ ತೆಗೆದು ಈ ಥರ ನೋಡಿ, ಬೇಳೆ ಬೆಂದಿದೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ತೀನಿ. ಇದರಲ್ಲಿ ಉಪ್ಪು ಹಾಕಿದ್ದೀನಿ. ಬೇಯಿಸಬೇಕಾದ್ರೆ ಉಪ್ಪು ಹಾಕಿದ್ದೀನಿ. 2 ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಯಾಕಂದರೆ ಆಯಿಲ್ ಹಾಕಿಲ್ಲ ಅಂದರೆ ಸೀಟಿ ಬರಬೇಕಾದ್ರೆ ಆ ಬೇಳೆದ ನೀರು ಇರುತ್ತಲ್ಲ, ಹೊರಗಡೆ ಎಲ್ಲ ಬೇಳೆ ನೀರು ಬಂದುಬಿಡುತ್ತೆ. ಅದಕ್ಕೋಸ್ಕರ ಆಯಿಲ್ ಹಾಕಿದ್ದೀನಿ. ಮತ್ತು 2 ಸೀಟಿ ತೆಗೆದು ಬಿಟ್ಟಿದ್ದೀನಿ. ಈಗ ಒಗ್ಗರಣೆ ಒಂದು ಹಾಕಿದರೆ ಆಯಿತು. ತುಂಬ ತೆಳ್ಳಗೆ ಮಾಡಲ್ಲ, ದಪ್ಪನೇ ಮಾಡ್ತೀನಿ. 1-2 ಕುದಿ ಬಂದ ತಕ್ಷಣ ಒಗ್ಗರಣೆ ಕೊಡ್ತೀನಿ. ಇದಕ್ಕೆ ಇವತ್ತು ತುಪ್ಪದ ಒಗ್ಗರಣೆ ಹಾಕ್ತೀನಿ ಬೇಳೆ ಸಾರಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್, ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ. ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ಬಿಳಿ ಬದನೆಕಾಯಿ, ನಮ್ಮಮ್ಮ ಊರಿಂದ ಬರಬೇಕಾದ್ರೆ ಬಿಳಿ ಬದನೆಕಾಯಿ ತಂದಿದ್ರು. ಅದ್ರದ್ದು ಆ್ಯಕ್ಚುಲಿ ಅದು 4-5 ಡೇಸ್ ಆಯಿತು. ನಾವು ಪಾಂಡಿಚೇರಿಗೆಲ್ಲ ಹೋಗಿದ್ವಲ್ಲ, ಸೊ ನನಗೆ ಮಾಡೋಕ್ಕಾಗಿಲ್ಲ. ಅದ್ರದ್ದು ಸಿಪ್ಪೆ ತೆಗಿಬೇಕಾಗಿತ್ತು. ಸಿಪ್ಪೆ ಬರ್ತಾ ಇಲ್ಲ. ಎಷ್ಟಾಗುತ್ತೋ ಅಷ್ಟು ಸಿಪ್ಪೆ ತೆಗೆದಿದ್ದೀನಿ ಬದನೆಕಾಯಿದು. ಮತ್ತು ಆಮ್ಚೂರು ಪೌಡ್ರ್ ಮತ್ತು ಉಪ್ಪು ಹಾಕಿಟ್ಟಿದ್ದೀನಿ. ಇದಕ್ಕೂ ಹಾಗೆ, ಕಾಲಿಫ್ಲವರಿಗೂ ಹಾಗೆ ಆಮ್ಚೂರು ಪೌಡ್ರ್ ಮತ್ತು ಉಪ್ಪು ಹಾಕಿಟ್ಟಿದ್ದೀನಿ. ಈಗ ಅದ್ರ ಫ್ರೈ ಮಾಡಬೇಕು. ರವಾ ಫ್ರೈ ಮಾಡ್ತೀನಿ. ನಿಮಗೆಲ್ಲ ಗೊತ್ತು ಕ್ಯಾಪ್ಸಿಕಮ್ ರವಾ ಫ್ರೈ ಹೇಗೆ ಮಾಡೋದು ಅಂತ ಹೇಳಿಕೊಟ್ಟಿದ್ದೀನಿ. ಸೇಮ್ ರವಾನ ಇದಕ್ಕೆ ಯೂಸ್ ಮಾಡಿದ್ರೆ ಆಯಿತು. ನಾನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ರವಾನ. ಈಗ ಬೇಳೆ ಸಾರಿಗೆ ಕುದಿ ಬರ್ತಾ ಇದೆ. ಕುದಿ ಬಂದ ತಕ್ಷಣ ಇದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಹಾಕಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಮುಷ್ಟಿನ ಜಾಸ್ತಿನೇ ಊಟ ಮಾಡಬಹುದು. ಈಗ ನೋಡಿ ಫ್ರೆಂಡ್ಸ್, ಬೇಳೆ ಸಾರು ರೆಡಿ ಆಗ್ತಾ ಇದೆ. ಎಲ್ಲ ಕುದಿ ಎಲ್ಲ ಬಂದಿದ್ದೆ. ನಾನು ಫ್ಲೇಮ್ ಚಿಕ್ಕದು ಮಾಡಿದ್ದೀನಿ, ಈಗ ದೊಡ್ಡದು ಮಾಡ್ತಾ ಇದ್ದೀನಿ. 1-2 ಇದು ಕುದಿ ಜೋರಾಗಿ ಬರಲಿ. ನೋಡಿ, ಒಂದು ಸೈಡಲ್ಲಿ ನನ್ನ ಮಗಳು ಇದು ಬದನೆಕಾಯಿ ಆಮೇಲೆ ಕಾಲಿಫ್ಲವರ್ದು ಮಗಳಿಗೆ ಒಂದು ಕೆಲಸ ಕೊಟ್ಬಿಟ್ಟಿದ್ದೀನಿ, ಸ್ವಲ್ಪ ಕಲ್ತ್ಕೊಳ್ಳಿ ಅಂತ. ಅವಳಿಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟು. ನಾನೇ ಸ್ವಲ್ಪ ಬಿಡಲ್ಲ, ಬೇಡ ಈಗಲೇ ಬೇಡ ಅಂತ. ಯಾಕಂದರೆ ಎಜುಕೇಷನ್ ಕಡೆ ಗಮನ ಹೋಗಲ್ಲ, ಇದರಲ್ಲಿ ಮನಸ್ಸು ಬಂದುಬಿಟ್ರೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿಬಿಟ್ಟು ಈ ಬದನೆಕಾಯಿ ರವಾ ಫ್ರೈ, ಕ್ಯಾಪ್ಸಿಕಮ್ ರವಾನ ಮಾಡಿ ಹಾಕ್ತಾ ಇದ್ದಾಳೆ ನೋಡಿ. ಹಾಗೆಯೇ ನಮ್ಮದಿಲ್ಲಿ ಬೇಳೆ ಸಾರಿ ಕುದಿ ಬಂದಿದೆ. ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ನೋಡಿ, ಇವತ್ತು ಆಯಿಲ್ ಯೂಸ್ ಮಾಡಿಲ್ಲ ನಾನು, ತುಪ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಸಾಸಿವೆ ಹಾಕಿದ್ದೀನಿ, ಹಿಂಗೆ ಹಾಕಿದ್ದೀನಿ, ಕರಿಬೇವು ಹಾಕಿದ್ದೀನಿ, ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. 1-2-3 ಒಣಮೆಣಸಿನ್ಕಾಯಿ ಚೂರು ಮಾಡಿ ಹಾಕಿದ್ದೀನಿ. ಯಾಕಂದರೆ ನಾನು 5 ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಆ ಖಾರ ಜಾಸ್ತಿ ಆಗಬಾರ್ದು ಅಂತ ಹೇಳಿ ನಾನು ಈ ಒಣಮೆಣಸಿನ್ಕಾಯಿನ 3 ಹಾಕಿದ್ದೀನಿ. 3 ಅಥವಾ 4 ಹಾಕ್ಕೊಂಡ್ರೆ ಸಾಕು. ಈಗ ನಾನು ಗ್ಯಾಸ್ ಆನ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬೇಳೆ ಸಾರು ಹಾಗೆ ತುಂಬ ತೆಳ್ಳಗೆ ಮಾಡೋದು ಬೇಡ. ನೋಡಿ, ಸ್ವಲ್ಪ ದಪ್ಪನೇ ಇರಲಿ. ಬೇಳೆ ಸಾರು ಹಾಗೆ ರವಾ ಫ್ರೈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನನ್ನ ದೊಡ್ಡ ಮಗಳನ್ನ ಸ್ವಲ್ಪ ಬ್ಯುಸಿ ಮಾಡಿದ್ದೀನಿ. ಇಲ್ಲಾಂದರೆ ಗೊತ್ತಲ್ವ ಪಾಪ, ವೆಕೇಷನಲ್ಲಿ ಟೈಮ್ ಕಳೆಯೋದು ಕಷ್ಟ. ಮೊಬೈಲು, TV ಇದೇ ಆಗೋಗುತ್ತೆ, ಲ್ಯಾಪ್ಟಾಪು ಅಂತ. ಸೊ ಮಗಳೂ ಹೆಲ್ಪ್ ಮಾಡ್ತಾಳೆ. ಈಗಲಿಂದನೇ ಸ್ವಲ್ಪ 4 ರೆಸಿಪಿಗಳನ್ನು ಕಲಿತ್ಕೊಂಡ್ರೆ ಒಳ್ಳೆಯದು. ನೋಡಿ,
ನೋಡಿ ಒಗ್ಗರಣೆ ರೆಡಿ ಆಗ್ತಾ ಇದೆ. ನಿಮಗೆ ಸಾಸಿವೆದು ಸೌಂಡ್ ಬರ್ತಾ ಇದೆ. ನಾನು ಬೇಳೆ ಸಾರು ಮಾಡಬೇಕಾದ್ರೆ ಬೇಳೆ ಮಾತ್ರ ಬೇಯಿಸ್ಕೊಳ್ಳಲ್ಲ, ಬೇಳೆ ಜೊತೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಳ್ತೀನಿ, ಉಪ್ಪು ಹಾಕ್ತೀನಿ, ಆಯಿಲ್ ಹಾಕ್ತೀನಿ. ಯಾಕಂದರೆ ಅದು ಹೊರಗಡೆದ್ದು ಬೇಳೆದ್ದು ಇದು ಬರಬಾರ್ದು ಅಂತ, ನೀರು ಥರ ಬರಬಾರ್ದು ಅಂತ. ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ನೋಡಿ ಇದು ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪು, ಶುಂಠಿನ ಸ್ವಲ್ಪ ಶುಂಠಿಯನ್ನು ತುರಿದ್ಕೊಂಡ್ಬಿಡ್ತೀನಿ. ಹಾಗೆಯೇ ಒಂದು ಟೊಮೆಟೊ ಹಾಕ್ತೀನಿ. ನಾನು ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕ್ತಾಯಿದ್ದೆ, ಮನೆಯವ್ರು ಸ್ವಲ್ಪ ದಪ್ಪಾಗಿ ಟೊಮೆಟೊ ಜಾಸ್ತಿ ಹಾಕಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ. ಸೊ ಹಾಗಾಗಿಬಿಟ್ಟು ನಾನು ಜಾಸ್ತಿ ಟೊಮೆಟೊನ ಹಾಕ್ತಾಯಿಲ್ಲ, ಒಂದೇ ಟೊಮೆಟೊ ಹಾಕಿದ್ದೀನಿ. ಸೊ ನೋಡಿ ನಮ್ಮದು ಬೇಳೆ ಸಾರು ರೆಡಿ. ಬೇಗ ಇದನ್ನು ಮುಚ್ಚಿಬಿಡ್ತೀನಿ, ಯಾಕಂದರೆ ಪರಿಮಳ ಅದ್ರ ಒಳಗಡೆನೇ ಇರಲಿ ಅಂತ ಮುಚ್ಚಿಬಿಡಬೇಕು. ಇದನ್ನು ತಕ್ಷಣವೇ ಮುಚ್ಚಿಬಿಡಬೇಕು. 1-2 ಮಿನಿಟ್ಸ್ ಆದ ನಂತರ ತೆಗೆದು ರೆಡಿ ಆಯಿತು. ಬೇಳೆ ಸಾರು ರೆಡಿ. ಇದರಲ್ಲಿರುವಂಥ ಸ್ವಲ್ಪ ಬೇಳೆ ಸಾರನ್ನು ಇದರಲ್ಲಿ ಹಾಕೋಣ, ಯಾಕಂದರೆ ಅದರಲ್ಲಿ ತುಪ್ಪ ಎಲ್ಲ ಇದೆ. ಘಮ ಅಂತ ಇದೆ ತುಪ್ಪದ್ದು. ನೀವು ಮಾಡಿಕೊಂಡು ತಿನ್ನಿ, ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.